ಹಾಯ್, ಗುಡ್ ಮಾರ್ನಿಂಗ್. ನಾನು ಶಿವ, ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಕೋಚ್. ಇವತ್ತು ಮಾತಾಡ್ತಿರುವಂಥ ಸ್ಪೆಷಲ್ ಟಾಪಿಕ್ ಅನ್ನೋದಕ್ಕಿಂತ ಇದು ನಮ್ಮ ಲೈಫ್ನಲ್ಲಿ ಒಂದು ಪಾರ್ಟ್ ಆಗಿ ಇಟ್ಕೊಂಡ್ರೆ ಆ್ಯಕ್ಚುಲಿ ತುಂಬ ಬೆನಿಫಿಟ್ ಜಾಸ್ತಿ ಇದೆ. ನಾವು ಮಾಡ್ತಿರೋ ಒಂದು ಚಿಕ್ಕ ಮಿಸ್ಟೇಕ್ಸ್ ಸರಿ ಮಾಡಿಸ್ಕೊಂಡ್ರೆ ನಮ್ಮ ಫ್ಯೂಚರ್ ಲೈಫ್ನಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಬರದೇ ಇರೋ ಹಾಗೆ ನೋಡ್ಕೋಬಹುದು. ನೀವೇನೇನೋ ಮಾಡಿ ವೆಯ್ಟ್ ಲಾಸ್ ಮಾಡಿರ್ತಾರೆ, ಇಟ್ಸ್ ಓಕೆ, ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಮಾತಾಡೋಣ. ಬಟ್ ಫ್ಯೂಚರಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ಫ್ಯಾಟ್ ಅಕ್ಯುಮುಲೇಟ್ ಆಗಬಾರ್ದು. ವೆಯ್ಟ್ ಲಾಸ್ ಮಾಡಿಬಿಟ್ಟಿದ್ದೀವಿ ಕಷ್ಟಪಟ್ಟು, ಮತ್ತೆ ವೆಯ್ಟ್ ಗೇನ್ ಆಗಿಬಿಟ್ರೆ ಈ ಥರ ಪ್ರಾಬ್ಲಮ್ಸ್ ಸಾಕಷ್ಟು ಜನಕ್ಕೆ ಇರುತ್ತೆ. ಅಂಥವ್ರಿಗೋಸ್ಕರ ಈ ಒಂದು ಸ್ಪೆಷಲ್ ಟಾಪಿಕ್. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಒಂದು 5 to 6 minutesನ ಖಂಡಿತ ನೋಡಿ. ಸೊ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇವತ್ತೇ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕನೇ ಬೆಲ್ ಬಟನ್ ಇರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿ. ಸಾಕಷ್ಟು ಹೆಲ್ತ್ಗೆ ಸಂಬಂಧಪಟ್ಟಂಗೆ, ವೆಯ್ಟ್ಗೆ ಸಂಬಂಧಪಟ್ಟಂಗೆ ಎಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಸೊ ಮಿಸ್ ಮಾಡದೆ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಅವೇ. ಮೊದಲನೇದಾಗಿ ನಾವು ಯಾವ ರೀತಿ ವೆಯ್ಟ್ ಲಾಸ್ ಮಾಡಿದ್ದೀವಿ ಅಂತ ತಿಳ್ಕೋಬೇಕು. ಆ್ಯಕ್ಚುಲಿ ಹೆಲ್ತಿ ವೆಯ್ಟ್ ಲಾಸ್ ಅಂತ ಹೇಳಿದರೆ ನಮ್ಮ ಬಾಡಿನಲ್ಲಿರುವಂಥ ಎಕ್ಸ್ಟ್ರಾ ಫ್ಯಾಟ್ನ ಮಾತ್ರನೇ ಕಡಿಮೆ ಮಾಡಿ ಮತ್ತೆ ಫ್ಯಾಟ್ ಅಕ್ಯುಮುಲೇಟ್ ಆಗಬಾರ್ದು ಅಂತ ಹೇಳಿದ್ರೆ ಬಾಡಿನಲ್ಲಿ ಮಸಲ್ಸ್ ಕ್ವಾಲಿಟಿ ಚೆನ್ನಾಗಿರಬೇಕು. ಮಸಲ್ಸ್ ಅಲ್ಲ, ಮಸಲ್ಸ್ದು ಕ್ವಾಲಿಟಿ ಚೆನ್ನಾಗಿರಬೇಕು. ಓಕೆ, ಇದು ಫಸ್ಟ್ ಥಿಂಗ್. ಇದನ್ನೇ ಹೆಲ್ತಿ ವೆಯ್ಟ್ ಲಾಸ್ ಅಂತ ಹೇಳಿದ್ದು. ಸೊ ನೀವು ನಾನ್ ವೆಜ್ನ ಅವಾಯ್ಡ್ ಮಾಡಿ, ಸ್ವೀಟ್ಸ್ನ ಅವಾಯ್ಡ್ ಮಾಡಿ, ಅಥವಾ ಫುಡ್ನ ಅವಾಯ್ಡ್ ಮಾಡಿ, ಎಲ್ಲನೂ ಅವಾಯ್ಡ್ ಮಾಡಿ ನೀವೇನಾದರೂ ಬರೀ ಆ ಬಿಸ್ತಿರು ಜೇನುತುಪ್ಪ ನಿಂಬೆಹಣ್ಣು ತಿನ್ನೋದಾಗಿರಲಿ, ಚಪಾತಿ ತಿನ್ಕೊಂಡು ಏನಾದರೂ ವೆಯ್ಟ್ ಲಾಸ್ ಆಗಿದ್ದರೆ ಈ ವೆಯ್ಟು ಟೆಂಪ್ರವರಿ ವೆಯ್ಟ್ ಲಾಸ್. ಸೊ ಮತ್ತೆ ನಿಮ್ಗೆ ಯಾವಾಗ ಬೇಕಾದ್ರೂ ವೆಯ್ಟ್ ಗೇನ್ ಆಗಬಹುದು. ಆ್ಯಕ್ಚುಲಿ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಹೆಲ್ತಿಯಾಗಿ ಮಾಡಿ. ಸೊ ಬಾಡಿನಲ್ಲಿರುವಂಥ ಎಕ್ಸ್ಟ್ರಾ ಫ್ಯಾಟ್ನ ಮಾತ್ರನೇ ಕಮ್ಮಿ ಮಾಡಿ, ಮಸಲ್ಸ್ ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡಿ. ಈಗ ನಾನು 25 kg ವೆಯ್ಟ್ ಲಾಸ್ ಮಾಡಿದ್ದೀನಿ. ಆ 25 kg ವೆಯ್ಟ್ ಲಾಸ್ ಮಾಡಿದಾಗ ಕೂಡ ಯಾವುದೇ ಕಾರಣಕ್ಕೂ ನಾನೇನು ನಾನ್ ವೆಜ್ ಬಿಟ್ಟಿರೋದಾಗಲಿ, ಆ್ಯಕ್ಚುಲಿ ಇವತ್ತು ನಾನ್ ವೆಜ್ ನಾನು ತಿನ್ನೋದು ಎಲ್ಲ ಬಿಟ್ಟಿರೋದಾಗಲಿ ಏನೂ ಮಾಡಿಲ್ಲ. ಸೊ ಸ್ವೀಟ್ಸ್ ಎಲ್ಲ ಇಷ್ಟಪಟ್ಟೆಲ್ಲ ತಿನ್ಕೊಂಡು ನಾನು ವೆಯ್ಟ್ ಲಾಸ್ ಮಾಡಿದ್ದು. ಅದೆಲ್ಲ ನಿಮಗೂ ಅದೇ ಥರ ವೆಯ್ಟ್ ಲಾಸ್ ಏನಾದರೂ ಮಾಡೋಕ್ಕೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಇಲ್ಲಿ ಕೆಳಗೆ ಕಾಣ್ತಿರೋ ನಂಬರ್ಗೆ ಫೋನ್ ಮಾಡಿ, ಅವ್ರು ವಾಟ್ಸಪ್ ಮಾಡಿ. ಸೊ ನಿಮ್ಗೆ ಅಲ್ಲಿ ಹೆಲ್ತಿಗೆ ಹೇಗೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋದು, ಫ್ಯಾಟ್ ಲಾಸ್ ಮಾಡೋದು, ಇಂಚಸ್ ಲಾಸ್ ಮಾಡೋದು, 25 kg ವೆಯ್ಟ್ ಲಾಸ್ ಆದರೂ ಕೂಡ ಸ್ಕಿನ್ ಹೇಗೆ ಇಟ್ಕೊಳ್ಳೋದು, ಹೇರ್ ಹೀಗೆ ಇಟ್ಕೊಳ್ಳೋದು, ಈ ಥರ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಫೋನ್ ಮಾಡಿ ನೀವು ಸ್ಟಾರ್ಟ್ ಮಾಡ್ಬೋದು ವೆಯ್ಟ್ ಲಾಸ್ ಪ್ರೋಗ್ರಾಮ್ನ. ಸೊ ನೆಕ್ಸ್ಟ್ ಒನ್ ನಾವು ಮಾಡಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಊಟದಲ್ಲಿ ಉಪ್ಪು ಅಡಿಷ್ನಲ್ ಆಗಿ ಉಪ್ಪು ಹಾಕೋತೀವಿ. ತುಂಬ ಜನ ಇದು ಅಭ್ಯಾಸ ಎಲ್ಲರಿಗೂ ಇರುತ್ತೆ. ಅಡಿಷ್ನಲ್ ಆಗಿ ಸಾಲ್ಟ್ ಹಾಕ್ತಾರೆ. ಮೊಸರು ತೊಗೊಂಡ್ರು ಸಾಲ್ಟ್ ಹಾಕಂತಾರೆ. ಹಣ್ಣು ತಿಂತಾ ಇರ್ಬೇಕಾದ್ರೂ ಸಾಲ್ಟ್ ಹಾಕೊಂಡು ತಿಂತಾರೆ. ಸಾಲ್ಟ್ ಈ ಸಾಲ್ಟ್ನ ಫಸ್ಟು ಅವಾಯ್ಡ್ ಮಾಡಿ. ಈ ಉಪ್ಪು ಬಾಡಿಗೆ ಹೋದ್ಮೇಲೆ ನೀರನ್ನು ಹಿಡಿದಿಟ್ಕೊಳ್ಳೋ ತಾಕತ್ತಿರೋದು ಉಪ್ಪಿಗೆ ಮಾತ್ರ. ಸೊ ನೀವು ಉಪ್ಪು ತಿನ್ನೋಕ್ಕೆ ಶುರು ಮಾಡಿದಾಗ ನಿಮ್ಮ ಬಾಡಿನಲ್ಲಿ ನೀರಿನ ಮೈ ಜಾಸ್ತಿ ಆಗೋದಕ್ಕೆ ಇದು ಫಸ್ಟ್ ಕಾರಣ. ಸೊ ಪ್ಲೀಸ್ ಅವಾಯ್ಡ್ ಎಕ್ಸ್ಟ್ರಾ ಸಾಲ್ಟ್. ಮತ್ತು ತುಂಬ ಜನ ಕಬಾಬ್ ತಿನ್ಬೇಕಾದ್ರೆ ತುಂಬ ಉಪ್ಪಲ್ಲಿ ಕಬಾಬ್ ಮಸಾಲೆನಲ್ಲಿ ಹಾಕಿ ಉಪ್ಪು ಎಲ್ಲ ಹಾಕಿ ನೆನೆಸಿಟ್ಟು ತಿಂತಾರೆ. ಈ ಅಭ್ಯಾಸಗಳನ್ನೆಲ್ಲ ಕಮ್ಮಿ ಮಾಡಿ. ಆದಷ್ಟು ಕಬಾಬ್ನ ಅವಾಯ್ಡ್ ಮಾಡಿದ್ರೆ ಇನ್ನೂ ಒಳ್ಳೆಯದೇ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಆಯಿಲ್. ಸೊ ಕಡಲೆಕಾಯಿ ಎಣ್ಣೆಯಿಂದ ಮತ್ತು ಕೊಬ್ಬರಿ ಎಣ್ಣೆಯಿಂದ ಮಾಡುವಂಥ ಕರಿದ ಪದಾರ್ಥಗಳಾಗಿರಲಿ ಅಥವಾ ಅದರಿಂದ ಮಾಡಿರುವಂಥ ಯಾವುದೇ ತಿಂಡಿ ತಿನಿಸುಗಳಾಗಲಿ ಆದಷ್ಟು ಕಮ್ಮಿ ಮಾಡಿದ್ರೆ ಬಹಳ ಉತ್ತಮ. ಸೊ ಈ ಯಾವಾಗ ಎಣ್ಣೆ ಐಟಮ್ಸ್ಗಳು ನಾವು ತಿನ್ನೋಕ್ಕೆ ಶುರು ಮಾಡ್ತೀವೋ ನಮ್ಮ ಬಾಡಿನಲ್ಲಿ ಎಲ್ ಡಿ ಎಲ್ ಅಂತ ಹೇಳಿದ್ರೆ HDL ಮತ್ತು LDL ಅನ್ನೋದು ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂತಹ ಒಂದು ವಿಷಯ. LDL, HDL ಮತ್ತು ಟ್ರೈಗ್ಲಿಸರೈಡ್ಸ್ ಅಂತ. ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಕೊಲೆಸ್ಟ್ರಾಲ್ ಮತ್ತು ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಕೊಲೆಸ್ಟ್ರಾಲ್ ಅಂತ ಅರ್ಥ. ಬೇರೆ ಏನೇನಿಲ್ಲ. ಅದು ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಬಾಡಿನಲ್ಲಿ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಸೊ ನೀವು ಅವಾಯ್ಡ್ ಮಾಡಬೇಕಾಗಿರೋದು ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯಿಂದ ಮಾಡುವಂತಹ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ನೆಕ್ಸ್ಟ್ ಥರ್ಡ್ ಟಿಪ್ ಬಂದು ಸೊ ಎಕ್ಸ್ಟ್ರಾ ಶುಗರ್. ಇದು ನಮ್ಮ ದೇಶಕ್ಕೆ ಬಹಳ ಕಷ್ಟ. ಸಕ್ಕರೆನ ಕಮ್ಮಿ ಮಾಡಿ ಅಂದರೆ ಡಬ್ಬದಲ್ಲಿರೋ ಸಕ್ಕರೆ ಅಲ್ಲ ಸ್ವಾಮಿ, ಹಂಗೆ ಅಂದ್ಕೊಂಡಿದ್ರೆ ನಿಮ್ಮ ಊಹೆ ತಪ್ಪು. ಕೇವಲ ಸಕ್ಕರೆಯಿಂದ ಮಾಡಿರುವಂಥ ಪದಾರ್ಥಗಳಾಗಿರ್ಬೋದು, ಸಕ್ಕರೆ ಹಾಕ್ಕೊಳ್ಳೋದಾಗಿರ್ಲಿನೇ ಶುಗರ್ ಬರೋದಿಲ್ಲ. ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ 3 ಟೈಮ್ ತಿನ್ನುವಂಥ ಫುಡ್ಡಿಂದನೂ ಕೂಡ ನಮ್ಮ ಬಾಡಿಗೆ ಶುಗರ್ ಬರುತ್ತೆ. ಶುಗರೇ ನಮ್ಮ ಬಾಡಿ ಆ್ಯಕ್ಚುಲಿ ಎನರ್ಜಿ ನಿಜ, ಬಟ್ ಎಷ್ಟು ಬೇಕೋ ಅಷ್ಟು ಕೊಡಬೇಕು. ಸೊ ಅಗತ್ಯಕ್ಕಿಂತ ಜಾಸ್ತಿ ಕೊಟ್ಟರೆ ನಮ್ಮ ಬಾಡಿ ಯುಟಿಲೈಸ್ ಮಾಡ್ಕೊಳ್ಳೋ ಸ್ಟೈಲ್ ಬೇರೆ. ಬಿಕಾಸ್ ಯುಟಿಲೈಸ್ ಮಾಡೋಕ್ಕೆ ನಾವು ಆ ರೇಂಜಿಗೆ ಏನು ಕೆಲಸ ಮಾಡ್ತಿಲ್ವಲ್ಲ, ಎಲ್ಲ ಆಫೀಸ್ ಕೆಲಸ, ಕಂಪ್ಯೂಟರ್ ಕೆಲಸ, ಹೋಗಿ ಬರೋದು, ಕಾರು ಬೈಕಲ್ಲಿ ಎಲ್ಲ ಯೂಸ್ ಮಾಡ್ತಿದ್ರೆ ನಮ್ಮ ಬಾಡಿಗೆ ಸೇರ್ಕೊಳ್ಳುವಂಥ ಎಕ್ಸ್ಟ್ರಾ ಶುಗರ್ ನಾವು ಖರ್ಚು ಮಾಡೋಕ್ಕಾಗಲ್ಲ. ಸೊ ಖರ್ಚು ಮಾಡಿದಾಗ ನಮ್ಮ ಬಾಡಿನಲ್ಲಿ ಎಕ್ಸ್ಟ್ರಾ ಫ್ಯಾಟಾಗಿ ಉಳ್ಕೊಂಬಿಡುತ್ತೆ. ಸೊ ಅದಕ್ಕೆ ನಮ್ಮ ಬಾಡಿಗೆ
ಎಕ್ಸ್ಟ್ರಾ ಶುಗರ್ನ ಕೊಡೋದನ್ನ ಫಸ್ಟ್ ಕಮ್ಮಿ ಮಾಡಬೇಕು. ಈವನ್ ಸ್ವೀಟ್ಸಲ್ಲೂ ಸೇಮ್, ಎಲ್ಲದರಲ್ಲೂ ಸೇಮ್. ಮತ್ತು ಬೆಳಗ್ಗೆ ಏನು ತಿಂತೀವೋ, ಮಧ್ಯಾಹ್ನ ಏನು ತಿಂತೀವೋ, ರಾತ್ರಿ ಏನು ತಿಂತೀವೋ, ಇದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನೋಣ. ಸೊ ಸಾಧಾರಣವಾಗಿ ನಾವು ನೋಡಿ, ಮನುಷ್ಯ ಒಬ್ಬನೇ, ಯಾವ ಪ್ರಾಣಿಗಳು ಅಷ್ಟೇ ಹೊಟ್ಟೆ ತುಂಬಿದ್ಮೇಲೆ ಊಟ ಮಾಡಲ್ಲ. ಬಟ್ ಮನುಷ್ಯ ಒಬ್ಬನೇ, ಹೊಟ್ಟೆ ತುಂಬಿದ್ರೂ ತಿನ್ನೋದು ಮನುಷ್ಯ ಒಬ್ಬನೇ. ಹೊಟ್ಟೆ ಎಲ್ಲ ಬಿರಿಯೋ ರೇಂಜಿಗೆ ಬಂದು ತಿಂದು ಸೋಫಾ ಮೇಲೆ ಕೂತ್ಕೊಂಡ್ರು ಕೂಡ ಟಿವಿನ ಆನ್ ಮಾಡಿಕೊಂಡು ಚಿಪ್ಸ್ ಪ್ಯಾಕೆಟ್ ಯಾರನ್ನ ಇಟ್ಟರೆ ಅದನ್ನು ತಿಂತಾನೆ. ಇದು ಮನುಷ್ಯ ಮಾಡೋದು ದೊಡ್ಡ ಕೆಲಸ. ಅದಕ್ಕೇ ವೆಯ್ಟ್ ಲಾಸ್ ಮಾಡೋಕ್ಕೆ ಪಾರ್ಕಲ್ಲಿ ವಾಕಿಂಗ್ ಜಾಗಿಂಗ್ ಹೋಗೋದು ಮನುಷ್ಯನೇ, ಯಾವ ಪ್ರಾಣಿ ಪಕ್ಷಿಗಳು ಹೋಗಲ್ಲ. ಮನುಷ್ಯನಿಗಿಂತ ಜಾಸ್ತಿ ಊಟ ಮಾಡುವಂಥ ಪ್ರಾಣಿಗಳಿದೆ, ಮನುಷ್ಯನಿಗಿಂತ ಜಾಸ್ತಿ ಕೆಲಸ ಮಾಡುವಂಥ ಪ್ರಾಣಿ ಪಕ್ಷಿಗಳು ಕೂಡ ಇದೆ. ಆದರೆ ಯಾವ ಪ್ರಾಣಿ ಪಕ್ಷಿಗಳು ವೆಯ್ಟ್ ಲಾಸ್ ಮಾಡೋದಕ್ಕೂ ಹೋಗಲ್ಲ, ಮನುಷ್ಯ ಒಬ್ಬನೇ ಹೋಗೋದು. ಕರೆಕ್ಟ್ ಅಲ್ಲ? ಹಾಗಿದ್ರೆ ಸಣ್ಣ ಮಿಸ್ಟೇಕ್ಸ್ನ ಮಾಡೋದು ಬೇಡ. ಇದು ಸಣ್ಣ ಮಿಸ್ಟೇಕ್. ಪದೇ ಪದೇ ತಿನ್ನೋದನ್ನು ಕಮ್ಮಿ ಮಾಡಿ, ಮತ್ತು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್, ಅಕ್ಕಿ, ಜೋಳ, ರಾಗಿ, ಗೋಧಿಯಿಂದ ಮಾಡುವಂಥ ಪದಾರ್ಥಗಳನ್ನ ಆದಷ್ಟು ಕಮ್ಮಿ ಮಾಡಿ. ಈವನ್ ರಾಗಿ ಮುದ್ದೆನೂ ಸೇಮ್, ಅದರಲ್ಲೂ ಸಕ್ಕರೆ ಇದ್ದೇ ಇದೆ. ಸೊ ನೆಕ್ಸ್ಟು ನಾವು ಮಾಡಬೇಕಾಗಿರೋದು, ನಾವು ತಿನ್ನುವಂಥ ಫುಡ್ನ ಫಸ್ಟ್ ಚೂಸ್ ಮಾಡಬೇಕು. ಈಗ ಹೆಂಗೆ, ಈಗ ಈ ಶರ್ಟ್ನ ತೊಗೊಳಕ್ಕಿಂತ ಮುಂಚೆ ಇದೇ ಶರ್ಟ್ ಜೊತೆ ಒಂದು 4-5 ಶರ್ಟ್ಗಳಿತ್ತು. ಸೊ ನಾನು ಎಲ್ಲ ಚೂಸ್ ಮಾಡಿ ಇದೊಂದು ತೊಗೊಂಡೆ, ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು. ಸೊ ನಾನು ಯಾವುದೋ ಒಂದು ಶರ್ಟನ್ನು ಚೂಸ್ ಮಾಡೋಕ್ಕೆ ಸಾಧ್ಯ, ನಾನು ಒಂದು ತೊಗೊಳಕ್ಕೆ ಹೋಗಿದ್ದು, ಒಂದೇ ಚೂಸ್ ಮಾಡಬೇಕು. ಹಾಗೆ ನಿಮ್ಮ ಕಣ್ಮುಂದೆ ಎಷ್ಟೋ ಐಟಮ್ಸ್ಗಳಿದ್ರೂ ಕೂಡ ನೀವು ಚೂಸ್ ಮಾಡಬೇಕಾಗಿರೋದು ಇದೇ ಥರನೇ, ಯಾವುದೋ ಒಂದು ಬೇಕು ಅಂತ. ಬಟ್ ನಮ್ಮದು ಮೆಂಟಾಲಿಟಿ ಹೆಂಗಿದೆ ಅಂತ ಹೇಳಿದ್ರೆ, ಅಯ್ಯೋ ಸಿಕ್ಕಿದ್ರೆ ತಿಂದಾಕ್ಬಿಡೋಣ, ಮತ್ತೆ ಯಾವಾಗ ಸಿಗುತ್ತೋ ಏನೋ, ಚೆನ್ನಾಗಿ ಜಮಾಯಿಸ್ಬಿಡೋಣ ಗುರು ಅಂತ ಹೇಳಿ ನುಂಗಿ ನೀರು ಕುಡಿದ್ಬಿಟ್ಟಿರ್ತೀವಿ. ಹೊಟ್ಟೆ ತುಂಬಿದ್ರೂ, ಗಂಟ್ಲಲ್ಲಿ ಬಂದಿದ್ರು, ವಾಂತಿ ಮಾಡುತ್ತಿದ್ರೂ ಕೂಡ ಆ ರೇಂಜಿಗೆ ತಿನ್ನೋದು ನಮ್ಗಳ ಅಭ್ಯಾಸ. ಈವನ್ ನಾನು ಹಾಗೆ ಮಾಡ್ತಿದ್ದೆ. ಸೊ ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ಚಿಕನ್ ಮಟನ್ ಎಲ್ಲ ಹಾಕೊಂಡು ಬಾರಿಸ್ಬಿಡ್ತಿದ್ದೆ ಮೊದಲಾದರೆ. ಸೊ ಈಗ ವಿಚ್ ಒನ್ ಈಸ್ ಬೆಸ್ಟ್, ವಿಚ್ ಒನ್ ಈಸ್ ವರ್ಸ್ಟ್ ತಿಳ್ಕೊಳ್ತಾ ಇದ್ದೀವಿ. ಸೊ ಹಾಗೆ ನಿಮಗೆ ಯಾವುದು ಬೆಸ್ಟ್, ನಿಮಗೆ ಯಾವುದು ವರ್ಸ್ಟ್, ನಿಮಗೆ ಯಾವುದು ವೇಸ್ಟ್, ಸೊ ಇದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ನಿಮಗೆ ಯಾವ್ದು ಬೇಕೋ, ಎಷ್ಟು ಬೇಕೋ ಅದನ್ನ ಹೊಟ್ಟೆ ತುಂಬ ತಿನ್ನಿ. ಈವನ್ ಜಂಕ್ ಫುಡ್ ಆಲ್ಸೋ ನಿಮ್ಗೆ ಬೇಕೋ ಎಷ್ಟು ಬೇಕೋ ಅಷ್ಟು ತಿನ್ನಿ, ಅಗತ್ಯಕ್ಕಿಂತ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಓಕೆ, ಸೊ ನೆಕ್ಸ್ಟ್ ಟಿಪ್, ಸೊ ದಿನದಲ್ಲಿ 3 ಸಲ ಮಾತ್ರ ತಿನ್ನೋದಕ್ಕೆ ಬಾಯಿನ ಓಪನ್ ಮಾಡಿ. ಓಕೆ, ಮಾತಾಡೋದಕ್ಕೆ, ನೀರು ಕುಡಿಯೋಕ್ಕೆ, ಉಸಿರಾಡೋದಕ್ಕೆ ಬಿಟ್ಟು ತಿನ್ನೋದಕ್ಕೆ ಅಂತ ಕೇವಲ 3 ಬಾರಿ ಮಾತ್ರ ನೀವು ಬಾಯಿಯನ್ನು ತೆರೆಯಿರಿ. ನೀವು ಇವಾಗ ಊಟ ಮಾಡ್ತೀರಾ, ಇನ್ನೊಂದು ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಮತ್ತೆ ಏನೋ ತಿಂತೀರಾ, ಮತ್ತೆ ಹಾಫ್ ಅನ್ ಅವರ್ ಇನ್ನೊಂಚೂರು ಏನೋ ತಿನ್ನೋ ಅಭ್ಯಾಸಗಳು ಇಟ್ಕೊಂಡಿದ್ರೆ ನಿಮ್ಮ ಬಾಡಿಲಿರೋಂಥ ಇನ್ಸುಲಿನ್ನು ಆ ಶುಗರ್ನ, ಬರ್ತಾ ಇರೋಂಥ ಹೊಸ ಶುಗರ್ನ ಖರ್ಚು ಮಾಡೋದ್ರ ಮೇಲೆ ಫೋಕಸ್ ಮಾಡುತ್ತೆ ವಿನಃ ಆಲ್ರೆಡಿ ಕೊಟ್ಟಿರೋವಂಥ ಶುಗರ್ನ ಖರ್ಚು ಮಾಡೋದಿಲ್ಲ. ಸೊ ಇವಾಗ ಏನಾಗುತ್ತೆ, ಇದು ಕೂಡ ಬಾಡಿಲಿ ಹಾಗೆ ಕೊಬ್ಬಾಗಿ ಕನ್ವರ್ಟ್ ಆಗ್ತಾ ಕೂತ್ಕೊಳ್ಳುತ್ತೆ. ಸೊ ಇವಾಗ ನಮ್ಮದು ವೆಯ್ಟ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ದಿನಕ್ಕೆ 3 ಬಾರಿ ಮಾತ್ರ ಊಟ ಮಾಡೋದಕ್ಕೆ ಅಂತಲೇ ಎತ್ತಿಡಿ ಅಷ್ಟೇ. ಹಸಿವಿಲ್ಲ ಅಂದರೆ ದಯವಿಟ್ಟು ಊಟ ಮಾಡೋಕ್ಕೆ ಹೋಗಬೇಡಿ, ಇದು ಮೇನ್ ಥಿಂಗ್. ಮತ್ತು ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೂಪರ್ ಟಾಪಿಕ್, ಇದು ಜಪಾನೀಸ್ ಫುಡ್ ಟೆಕ್ನಾಲಜಿ ಇದು, ಮತ್ತು ಇದು ನ್ಯಾಚುರೋಪತಿನಲ್ಲೂ ಇದೆ. ಸೊ ಎರ್ಲಿ ಡಿನ್ನರ್, ಎರ್ಲಿ ಡಿನ್ನರ್. ಸಾಧಾರಣವಾಗಿ ಇವಾಗಿನ ಸಿಚುವೇಶನ್ ನಾವೆಲ್ಲನೂ ಕೂಡ ರಾತ್ರಿ 9 ಗಂಟೆಗೆ 10 ಗಂಟೆಗೆ ಊಟ ಮಾಡ್ತೀವಿ. ಇವಾಗ IPL ಬೇರೆ ಇದೆ, 11:30 ಮುಗಿಸ್ಕೊಂಡು ಊಟ ಮಾಡಿಬಿಟ್ಟು ಮಲ್ಕೊಳ್ತೀವಿ. ಊಟ ಮಾಡಿದ ತಕ್ಷಣ ಮಲಗ್ತಾ ಇದ್ದೀವಿ, ಮತ್ತು ಲೇಟಾಗಿ ಊಟ ಮಾಡಿ ಬೇಗ ಮಲಗ್ತಾ ಇದ್ದೀವಿ. ಇದು ಎರಡೂ ಕೂಡ ಕೆಟ್ಟದ್ದು. ನಮ್ಮ ಊಟಕ್ಕೂ ಮತ್ತು ನಮ್ಮ ಬೆಡ್ ಟೈಮ್ಗೂ ಕೂಡ, ಅಂದರೆ ಮಲಗೋಗೋ ಟೈಮ್ ಇದೆಯಲ್ಲ ಆ ಟೈಮ್ಗೂ ಕೂಡ ಕನಿಷ್ಠ ಪಕ್ಷ 2-3 ಗಂಟೆ ವ್ಯತ್ಯಾಸ ಇರೋ ಹಾಗೆ ನೋಡ್ಕೊಳ್ಳಿ. ಅದರಲ್ಲೂ ಎರ್ಲಿ ಡಿನ್ನರ್ ಅಂತ ಹೇಳೋದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಿಮ್ಮದು ರಾತ್ರಿ ಊಟನ ಮುಗಿಸಿ. ನಾನು ಊಟ ಮಾಡೋದು ರಾತ್ರಿ 6 ಗಂಟೆಗೆ, ಅಂದರೆ ಸಂಜೆ 6 ಗಂಟೆ ಅಂತ ನಾವು ಹೇಳ್ತೀವಲ್ವ, ಆ 6 ಗಂಟೆ ಊಟ ಮುಗಿಸಿರ್ತೀನಿ. ನಂದು ಏನಿದೆ ಲಾಸ್ಟ್ ಡಿನ್ನರ್ ನಾನು ಮುಗಿಸಿರ್ತೀನಿ, ಅದೇನೇ ತಿಂದಿರಲಿ, ಒಳ್ಳೆ ಐಟಮ್ಸ್ ಇರಲಿ ಕೆಟ್ಟ ಐಟಮ್ಸ್ ತಿಂದಿರಲಿ. 6 ಗಂಟೆ ಮೇಲೆ ನಾನು ಯಾವುದೇ ಕಾರಣಕ್ಕೂ ಕೂಡ ಏನೂ ಇಂಟೇಕ್ ಮಾಡೋಕ್ಕೆ ಹೋಗಲ್ಲ, ನೀರನ್ನು ಒಂದು ಬಿಟ್ಟು. ನಾನು ಮಲಗೋದು 10 ಕಾಲು ಮಲಗ್ತೀನಿ. ಸೊ ಹೆಚ್ಚು ಕಮ್ಮಿ 4 ಅವರ್ಸ್ ಗ್ಯಾಪ್ ಇದೆ. ಈ 4 ಅವರ್ಸ್ ನನ್ನ ಬಾಡಿಗೆ ಬೇಕಾಗಿರುತ್ತೆ ಈ ಶುಗರ್ನ ನಮ್ಮ ಬಾಡಿಗೆ ಈ ಫುಡ್ಡಿಂದ ಯೂಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಸೊ ನಾನು ಮಲಗೋಷ್ಟೊತ್ತಿಗೆ ನನ್ನ ಬಾಡಿಲಿರುವಂಥ ಫುಡ್ಡು ಆಲ್ಮೋಸ್ಟ್ 60-70% ಡೈಜೆಷನ್ ಆಗೋಗಿರುತ್ತೆ. ಇನ್ಸುಲಿನ್ ಎಲ್ಲ ಏನು ಕೆಲಸ ಮಾಡೋದೆಲ್ಲ ಮಾಡಿ ಶುಗರೆಲ್ಲ ಆಲ್ಮೋಸ್ಟ್ ಖರ್ಚಾಗೋಗಿರುತ್ತೆ. ಸೊ ಈಗ ನಾನು ಮಲಗೋಕ್ಕೆ ಹೋದಾಗ ನನ್ನ ಬಾಡಿ ಒಳಗೆ ಏನೂ ಇರೋಲ್ಲ. ಈಗ ನನ್ನ ಬಾಡಿ ಹೆಲ್ತಿ ಟ್ರಾನ್ಸ್ಫಾರ್ಮೇಷನ್ ಆಗೋದಕ್ಕೆ, ಅಂದರೆ ಬಾಡಿ ಎನರ್ಜಿ ಬೇಕಲ್ಲ, ನೈಟ್ಗೂ ಕೂಡ ಬೇಕಲ್ಲ, ಉಸಿರಾಡೋದಕ್ಕೆ, ಸಣ್ಣ ಕರಳು ದೊಡ್ಡ ಕರಳು ಕೆಲಸಗಳು ನಡೀತಿರ್ತದೆ, ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ, ಯೋಚನೆ ಬರ್ತಾ ಬ್ರೈನು ಕನಸು ಏನೇನೋ ಆಗ್ತಾ ಇರುತ್ತೆ ಕೆಲಸ. ಇಷ್ಟೆಲ್ಲ ಕೆಲಸ ಮಾಡೋದು ಕೂಡ ಎನರ್ಜಿ ಬೇಕು. ಈ ಎನರ್ಜಿ ನಿಮ್ಮ ಫುಡ್ಡು ಖಾಲಿಯಾಗಿ ಹೋಗಿದ್ರೆ ಈಗ ಈ ಎನರ್ಜಿಗೋಸ್ಕರ ನಿಮ್ಮ ಬಾಡಿ
ಆಲ್ರೆಡಿ ಸ್ಟೋರೇಜ್ ಆಗಿರುವಂಥ ಫ್ಯಾಟಿಂದ ಕಿತ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಹೆಂಗೆ ನಮ್ಮ ಬೈಕ್ ಓಡಿಸ್ತಿರ್ಬೇಕಾದ್ರೆ ಮೇನ್ ಟ್ಯಾಂಕಲ್ಲಿ ಪೆಟ್ರೋಲ್ ಕಲಿಯೋದಾಗ ಒಂದು ಬಟನ್ ಹಿಂಗೆ ಕ್ಲಿಕ್ ಮಾಡಿದಾಗ ರಿಸರ್ವಲ್ಲಿರುವಂಥ ಪೆಟ್ರೋಲ್ನ ಯೂಸ್ ಮಾಡ್ಕೊಳುತ್ತೆ. 1 ಲೀಟ್ರ್, 1 ಮುಕ್ಕಾಲು ಲೀಟ್ರ್, 1 ಲೀಟ್ರ್ ಇರುತ್ತೆ, ಇದನ್ನ ಯೂಸ್ ಮಾಡ್ಕೊಳುತ್ತಲ್ವಾ. ಇದೇ ಥರ ಮೆಥಡಲ್ಲಿ ಮೇನ್ ಟ್ಯಾಂಕ್ ಅಂದರೆ ಈ ಟ್ಯಾಂಕಲ್ಲಿ ಖಾಲಿ ಆದಾಗ ನಿಮ್ಮ ಬಾಡಿ ಸೇಮ್ ರಿಸರ್ವ್ ಪೆಟ್ರೋಲಲ್ಲಿ ಎತ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಎಸ್, ಈ ಒಂದು ಸೂಪರ್ ಮೆಥಡ್ನ ಜಪಾನೀಸು ಯಾವಾಗಲೂ ಯೂಸ್ ಮಾಡ್ಕೊಂಬಿಟ್ರು. ಅದಕ್ಕೆ ಅವ್ರು ನಾನ್ ವೆಜ್ ತಿಂದ್ರೂ ಕೂಡ ಅಷ್ಟು ದಪ್ಪ ಇರಲ್ಲ. ಎಲ್ಲೋ ಸುಮೋಗಳು ಒಂದಷ್ಟು ಜನ ಇರ್ತಾರೆ, ನಾವು ವಿನಃ ಯಾರೂ ಅಷ್ಟಿರಲ್ಲ. ಸೊ ನೆಕ್ಸ್ಟ್ ಲಾಸ್ಟ್ ಸೂಪರ್ ಟಿಪ್. ಸೊ ಅಫ್ಕೋರ್ಸ್ ಇದೆಲ್ಲರೂ ಗೊತ್ತಿರೋ ಟಿಪ್, ಎಕ್ಸ್ಟ್ರಾ ಸೋಡಿಯಂ ಮತ್ತು ಎಕ್ಸ್ಟ್ರಾ ಜಂಕ್ ಫುಡ್ನ ತಿನ್ನೋದನ್ನ ನಿಲ್ಲಿಸಿ. ಸೋಡಿಯಂ ಅಂತ ಹೇಳಿದ್ರೆ ಉಪ್ಪಿನ ಅಂಶ ಜಾಸ್ತಿ ಇರುವಂಥದ್ದು ಈ ತಿಂಡಿಗಳು ಬರುತ್ತೆ, ನಮಗೆ ಗೊತ್ತಿದೆ. ಇಷ್ಟು ದಪ್ಪ ಪ್ಯಾಕೆಟ್ ಇರುತ್ತೆ, ಇಷ್ಟೇ ಐಟಮ್ಸ್ ಇರುತ್ತೆ, ಇಷ್ಟು ದೊಡ್ಡ ಗಾಳಿ ಇರುತ್ತೆ, ಅಂಗಡಿ ಮುಂದೆ ನೇತಾಕ್ಬಿಟ್ಟಿರ್ತಾನೆ. ಮಕ್ಕಳು ಹೋಗಿದ ತಕ್ಷಣ ಮಮ್ಮಿ ಡ್ಯಾಡಿ, ನಾವೇನು ಮಾಡ್ತೀವಿ, ಅಯ್ಯೋ ಮಕ್ಕಳು ಕೇಳಿದ್ರಲ್ಲ ಅಂದ್ಬಿಟ್ಟು ತಂದ್ಕೊಟ್ಬಿಡ್ತೀವಿ. ಕೊನೆಗೆ ಅವರು ಫಸ್ಟು ನೀವು ಕೊಡು, ನಿಮ್ಮ ಮಗು ಅದನ್ನು ತಿನ್ನೋಕ್ಕೆ ಶುರು ಮಾಡುತ್ತೆ, ಆಮೇಲೆ ಅದೇ ನಿಮ್ಮ ಮಗುನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಸೊ ದಯವಿಟ್ಟು ಈ ಮಿಸ್ಟೇಕ್ಸ್ನ ನೀವಾಗಲಿ ನಿಮ್ಮ ಪೇರೆಂಟ್ಸ್ ಯಾರೇ ಮಾಡ್ತಿರೋ ಸರಿ, ದಯವಿಟ್ಟು ಇದನ್ನು ನಿಲ್ಲಿಸಿ. ಜಂಕ್ ಫುಡ್ ಕೊಡೋದಕ್ಕಿಂತ ಆ ಮಗುಗೆ ಅದು ತಿಂದರೆ ಏನಾಗುತ್ತೆ ಅಂತೆಲ್ಲ ಹೇಳಿ ಫಸ್ಟ್ ಆಫ್ ಆಲ್ ಕೊಡೋಕ್ಕೆ ಹೋಗಬೇಡಿ. ಅದ್ರ ಬದಲು ಒಳ್ಳೆ ಹಣ್ಣು ತರಕಾರಿ, ನಮಗೋಸ್ಕರ ಪ್ರಕೃತಿನಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಅಂಶಗಳಿರುತ್ತೆ, ಒಳ್ಳೆ ನ್ಯೂಟ್ರಿಷನ್ ಫುಡ್, ಎನಿಥಿಂಗ್ ಎಲ್ಸ್, ಒಳ್ಳೆ ನ್ಯೂಟ್ರಿಷನ್ ಫುಡ್, ಒಳ್ಳೆ ಹಣ್ಣು ತರಕಾರಿಗಳು ಇವುಗಳನ್ನ ಕೊಡೋದಕ್ಕೆ ಶುರು ಮಾಡಿ. ಮಕ್ಕಳು ಹೆಲ್ತಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಮತ್ತು ಬಾಡಿನಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಅವರಲ್ಲೂ ಕೂಡ ಬೊಜ್ಜುತನ ಇದೆ ಇವಾಗ. ಸೊ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ನೀವು ನೋಡ್ತಾ ಬಂದರೆ, ನನ್ನ ಪ್ರೊಫೈಲ್ ಓಪನ್ ಮಾಡಿ ವೀಡಿಯೋಸ್ಗಳನ್ನ ನೋಡಿ, ಸಾಕಷ್ಟು ಇನ್ಫಾರ್ಮೇಷನ್ ಆಗಿರೋದಿದೆ, ಅದರಲ್ಲಿ ಕೆಲವೊಂದಷ್ಟು ಮಕ್ಕಳಿಗೂ ಸಂಬಂಧಪಟ್ಟಿರುತ್ತೆ. ಸೊ ದಯವಿಟ್ಟು ಏನಾರ ಮಿಸ್ಟೇಕ್ಸ್ ಮಾಡಿದ್ರೆ ದಯವಿಟ್ಟು ನಿಲ್ಲಿಸಿ. ಸೊ ಇಷ್ಟು ಟಿಪ್ಗಳನ್ನ ನೀವು ಫಾಲೋ ಮಾಡ್ತಾ ಇರಿ. ಇದ್ರ ಜೊತೆಗೆ 5 ಪಿಲ್ಲರ್ಸ್. ಸೊ ಗುಡ್ ನ್ಯೂಟ್ರಿಷನ್, 8 hours ಸ್ಲೀಪ್, 3 to 4 hours ವಾಟರ್ ಇಂಟೇಕ್, ಸೊ ಪಾಸಿಟಿವ್ ಮೈಂಡ್ ಸೆಟ್. ಸೊ ಏನು ಕೆಲಸ ಮಾಡ್ತಿರೋದು, ಫಿಸಿಕಲ್ಲಾಗಿ ಸ್ವಲ್ಪ ಒಂಚೂರು ಫಾಸ್ಟಾಗಿ ಮಾಡಿ, ಫಿಸಿಕಲ್ಲಾಗಿ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ, ನಾಟ್ ಎಕ್ಸಸೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇದೆಲ್ಲದಕ್ಕಿಂತ ಸೂಪರಾಗಿರೋದು ಬೇಕಾಗಿರೋದು ನ್ಯೂಟ್ರಿಷನ್ ಫುಡ್. ಸೊ ಎವ್ರಿ ಡೇ ನ್ಯೂಟ್ರಿಷನ್ ಕೊಡಿ. ಇದು ಕಾಸ್ಟ್ಲಿ ಬಾಡಿ ಗುರು, ಚೀಪ್ ಪ್ರಾಡಕ್ಟ್ಸ್ ಕೊಟ್ಟು ಬಾಡಿಯನ್ನು ಹಾಳು ಮಾಡ್ಕೋಬೇಡ ಗುರು. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್, ಬರ್ತೀನಿ.